ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ನಾನು ಮಂಜು, ನೀವು ನೋಡ್ತಿದ್ರಿ ಮಂಜು ಸ್ಟೋರೀಸ್. ಫ್ರೆಂಡ್ಸ್, ಎಲ್ಲ ಯೂಟ್ಯೂಬ್ ಚಾನಲ್ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ರೋಹಿತ್ ಶರ್ಮಾ ಅವರು RCB ತಂಡಕ್ಕೆ ಬರ್ತಾ ಇದ್ದಾರೆ ಅಂತ ವಿಡಿಯೋಸ್ಗಳನ್ನು ಬಿಡ್ತಾ ಇದ್ರು. ಆದರೆ ಎಲ್ಲರೂ ಕೂಡ ಇದು ಫೇಕ್ ನ್ಯೂಸ್ ಅಂತ ನೋಡ್ತಾ ಇದ್ರು. ಆದರೆ ಫ್ರೆಂಡ್ಸ್, ಇದು ಈಗ ನಿಜ ಆಗ್ತಾ ಇದೆ ಅಂತ ಹೇಳ್ಬೋದು. ರೋಹಿತ್ ಶರ್ಮಾ ಅವರು ನಿಜವಾಗ್ಲೂ ನಮ್ಮ RCB ತಂಡಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ. ಅದು ಹೇಗೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ, ಆಲ್ ಆನ್ ಸೆಲೆಕ್ಟ್ ಮಾಡಿ. ಯಾಕೆಂದರೆ ನಾನು ಯಾವುದೇ ಕ್ರಿಕೆಟ್ ಬಗ್ಗೆ ವಿಡಿಯೋ ಮಾಡಿದರೆ ನಿಮಗೆ ತಕ್ಷಣ ನೋಟಿಫಿಕೇಶನ್ ಬರುತ್ತೆ. ಆವಾಗ ನೀವು ವಿಡಿಯೋನ ಮೊದಲಿಗರಾಗಿ ನೋಡ್ಬೋದು. ಸಬ್ಸ್ಕ್ರೈಬ್ ಅನ್ನೋದು ಸಂಪೂರ್ಣ ಉಚಿತ. ವಿಡಿಯೋ ಕೆಳಗಿನ ಬ್ಲ್ಯಾಕ್ ಇದೆ ಮಾಡ್ಕೊಳ್ಳಿ. ಏನು ಥರ ಮಾಡಿದೆ ವಿಡಿಯೋ ಶುರು ಮಾಡೋಣ ಬನ್ನಿ. ಇನ್ನು ಫ್ರೆಂಡ್ಸ್, ರೋಹಿತ್ ಶರ್ಮಾ ಅವರು ನಮ್ಮ RCB ತಂಡಕ್ಕೆ ಹೇಗೆ ಬರ್ತಾರೆ ಅಂತ ನೋಡಿದರೆ ಮುಂದಿನ ವರ್ಷ ಸೀಸನ್ನಲ್ಲಿ ಮೆಗಾ ಆ್ಯಕ್ಷನ್ ಇದೆ ಅಂತ ಫ್ರೆಂಡ್ಸ್. ಈಗ BCCI ಅವರು ಕನ್ಫರ್ಮೇಷನ್ ಕೊಟ್ಟಿದ್ದಾರೆ. ಮುಂದಿನ ಸೀಸನ್ನಲ್ಲಿ ಮೆಗಾ ಆ್ಯಕ್ಷನ್ ನಡೆಯುತ್ತದೆ. ಅದಕ್ಕಾಗಿ ರೋಹಿತ್ ಶರ್ಮಾ ಅವರು ನಮ್ಮ RCB ತಂಡಕ್ಕೆ ಕನ್ಫರ್ಮ್ ಆಗಿ ಎಂಟ್ರಿ ಕೊಡ್ತಾರೆ ಅಂತ ಹೇಳ್ಬೋದು. ಅದು ಹೇಗೆಂದರೆ, ರೋಹಿತ್ ಶರ್ಮಾ ಅವರನ್ನು ಮೆಗಾ ಆ್ಯಕ್ಷನ್ಗೆ ಬಿಟ್ಟೇ ಬಿಡುತ್ತಾರೆ. ಯಾಕೆಂದರೆ ಈಗ ಹಾರ್ದಿಕ್ ಪಾಂಡ್ಯ, ಸೂರ್ಯಕುಮಾರ್ ಯಾದವ್, ಬುಮ್ರಾ ಈ 3 ಜನ ಆಟಗಾರರನ್ನು ಮಾತ್ರ ಮುಂಬೈ ಇಂಡಿಯನ್ಸ್ ತಂಡ ಇಟ್ಕೊಂಡಿರುತ್ತದೆ. ರೋಹಿತ್ ಶರ್ಮಾ ಅವರನ್ನು ಬಿಡುತ್ತದೆ ಅಂತ ಹೇಳ್ಬೋದು. ಅದಕ್ಕಾಗಿ ರೋಹಿತ್ ಶರ್ಮಾ ಅವರನ್ನು ನಮ್ಮ RCB ತಂಡಕ್ಕೆ ತಗೊಂಡು ಕ್ಯಾಪ್ಟನ್ಸಿಯನ್ನು ಕೊಡ್ತಾರೆ ಅಂತ ಹೇಳ್ಬೋದು. ಆದರೆ ರೋಹಿತ್ ಶರ್ಮಾ ಅವರು ಇವೆರಡು ತಂಡಕ್ಕೆ ಮಾತ್ರ ಹೋಗುತ್ತಾರೆ, RCB ಮತ್ತು ಚೆನ್ನೈ ತಂಡಗಳಿಗೆ. ಯಾಕೆಂದರೆ ಚೆನ್ನೈ ತಂಡದಲ್ಲಿ ಧೋನಿಯವರು ಕೂಡ ರಿಟೈರ್ಮೆಂಟನ್ನು ಕೊಡುತ್ತಾರೆ. ಈ ಎಕ್ಸ್ಪೆಕ್ಟ್ಲಿ ಚೆನ್ನೈ ತಂಡಕ್ಕೆ ರೋಹಿತ್ ಶರ್ಮಾ ಅವರು ಹೋಗ್ಬಹುದು ಅಂತ ಹೇಳ್ಬೋದು ಫ್ರೆಂಡ್ಸ್. ಇನ್ನು ಫ್ರೆಂಡ್ಸ್, ನಿಮ್ಮ ಪ್ರಕಾರ ರೋಹಿತ್ ಶರ್ಮಾ ಅವರು ನಮ್ಮ RCB ತಂಡಕ್ಕೆ ಬರಬೇಕಾ ಬರಬಾರ್ದಾ ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ. ಇನ್ನು ನಿಮಗೆ ಇದೇ ರೀತಿ ಕ್ರಿಕೆಟ್ ಬಗ್ಗೆ ಅಪ್ಡೇಟ್ಸ್ ಬೇಕಾದರೆ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನು ಆನ್ ಮಾಡ್ಕೊಳ್ಳಿ. ಕ್ರಿಕೆಟ್ ಬಗ್ಗೆ ಜಾಸ್ತಿ ಅಪ್ಡೇಟ್ಸ್ ಬರ್ತಾ